ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ರಿ, ನಮ್ಮ ಕರ್ನಾಟಕದಾಗ ನಡಿಲಿಕತ್ತಿರುವಂತ SIR ಪ್ರಕ್ರಿಯೆ ರಾಷ್ಟ್ರಾದ್ಯಂತ ಈ ಪರಿ ಸುದ್ದಿ ಮಾಡ್ತದಂತ ಅನ್ಕೊಂಡಿರ್ಲಿಲ್ಲ. ಮತ್ ಏನ್ ಹೇಳ್ರಿ, ಒಂದ ನಿಯಮನೂ ಇಲ್ಲ, ಸಂಯಮನೂ ಇಲ್ಲ. ಒಂದೊಂದು ಕಡೆ ಒಂದೊಂದು ತರ ಚಿತ್ರ ವಿಚಿತ್ರವಾಗಿ ತಮಗ್ ಹೆಂಗ್ ಬೇಕೋ ಹಂಗ SIR ಪ್ರಕ್ರಿಯೆ ನಡೆಸ್ಲಿಕತ್ತಾರ. ಈ ಹೆಚ್ಚಿನ ವಿಡಿಯೋಗಳದ್ರಾಗ 1 ಲಕ್ಷ ಕೊಟ್ರೆ ನೀವು ಬರೀ ಮಸೀದಿ ಇರೋ ಜಾಗದಾಗ, ಮುಸ್ಲಿಮ್ರು ಇರುವಂತಹ ಜಾಗದಾಗ ಹೆಚ್ಚು SIR ಪ್ರಕ್ರಿಯೆ ನಡೆಸ್ಲಿಕತ್ತಾರ. ಅದು ಅಲ್ಲದೆ ಅಲ್ಲಿ ಬರುವಂತಹ ಜನಸಾಮಾನ್ಯರೂ ಅದೇ ಸಮುದಾಯದವರು, ಅಧಿಕಾರಿಗಳು ಅವರೇ ಅಂದ್ರ ಹೆಂಗ್ ಹೇಳ್ರಿ? ಇದೊಂಥರ ಆಡೋರ್ ಬಾಯಿಗೆ ನೀವೇ ಆಹಾರ ಕೊಟ್ರೆ ಹೆಂಗಿರ್ತೈತಿ ಹೇಳ್ರಿ? तकवा मस्जिद के बाजू जाबिर भी के ऑफिस कने पूरा SIR का मैपिंग करा रही। सीरियल नंबर 500 तक है इधर, तो जिन अहबाब के कराना है आकर फौरन कराइए। इसमें लेट और गफलत ना करे। बखश भी पूरे के नाम और लिस्ट सब ले लक आको ही बखश भी कने भी आओ। ಮೇಡಮ್ BLO ಯಾರ್ರಿ ನೀವೇನ್ರಿ? ಏನ್ ಮಾಡಂತೀರಿ? ಏನಿಲ್ರಿ, ಅವರು ದೂರದಿಂದ ಅದಾರಲ್ಲ, ಅವ್ರು ತಗೊಂಡು ಹೋಗ್ತಾರ. ಇಲ್ಲ, ತಗೊಂಡು ಹಂಗ ಹೋಗಾಕೆ ಬರೋದು ಕೊಡ್ತೀರಿ. ವಿಡಿಯೋ ಕಾಡ್ಲಿಕ್ಕೆ ಪೂರಾ ವಿಡಿಯೋ ಕಾಡ್ಲಿ. ಇಲ್ಲ ತೆಗೀರಿ. ಇಲ್ಲ, ಈಗ ನೋಡ್ರಿ, ನಿಮ್ದು ಈ ಸಿಸ್ಟಮ ಇಲ್ಲ ಇದೆಲ್ಲ. ಈಗ ನೀವ್ ಏನ್ ಮಾಡಂತೀರಿ? ಇದೆಲ್ಲ ಕುಂತಿಲ್ಲ. नहीं काले नहीं आता बच्चा, घर को आग देते हैं। BLO का काम हो, तुम्हारा काम न में हो। ಇನ್ನು ಮತ್ತೊಂದು ಕಡೆ ಭಾರಿ ವಿಚಿತ್ರ ಅನಿಸ್ತು ನನಗ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆದಾಗ BLO ಅಧಿಕಾರಿ ಮತದಾರರ ಮಾಹಿತಿ ತಗೊಳ್ಳಿಕ್ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಶಾಸಕ ST ಸೋಮಶೇಖರ್ ಅವ್ರ ಫೋಟೋ ಅಂತ, ಕಾಂಗ್ರೆಸ್ ಪಕ್ಷದ ಚಿಹ್ನೆ ಇರುದಂತ ಆ ಬುಕ್ ಬಳಸ್ಲಿಕ್ಕತ್ತಾರ. ಅವ್ ಬೇಕತ್ಲೆ ಬಹಳಷ್ಟು ಸ್ಟಿಕ್ಕರ್ಗಳನ್ನು ತಂದಾರ. ಅಪ್ಪಿತಪ್ಪಿ ಬಂದಿಲ್ಲ ಇದು. ಅಲ್ಲ, ಇದು ಏನ್ ಹಂಗಂದ್ರೆ ಏನ್ ಸರ್ಕಾರದ ಕಾರ್ಯಕ್ರಮನೋ ಅಥವಾ ಇದು ಪಕ್ಷದ ಪ್ರಚಾರನೋ ಒಂದು ತಿಳಿಲಿಲ್ರಪ್ಪ. BLO ಇವರು ಈ ಬುಕ್ ಇಕ್ಕೊಂಡು ಇವರು ಇದ್ ಮಾಡ್ತಾವ್ರಿ, ಮತದಾರ ಪಟ್ಟಿ ಮಾಡ್ತಾವ್ರಿ. ಸಾರಿ ಅಲ್ಲ ಮೇಡಮ್, ನೀವು ಇಲ್ಲಿ ಕೊಟ್ರ ಓಕೆ, ನೀವ್ ಇಲ್ಲಿ ಕೊಟ್ರ ಓಕೆ. ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ ನೀವು? ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ? ನಿಮ್ಗೆ ಗೌರ್ಮೆಂಟ್ ಹೇಳಿದ್ಯಾ ಈ ಬುಕ್ ಇದನ್ ಮಾಡಿ ಅಂತ? ಸಾರಿ ಅಲ್ಲ, ಎಷ್ಟಿದೆ ನೋಡಿ ಇಲ್ಲಿ, ಎಲ್ಲಿದೆ ನೋಡಿ, ಇವ್ರ ಮನೆ ಎಲ್ಲಿದೆ? ನೀವ್ ಎಲ್ಲಿ ಕೊಡ್ತಾ ಇದ್ದೀರಾ? ಸಾರಿ ಅಲ್ಲ ಮೇಡಮ್, ನೀವ್ ಏನ ಈ ಬುಕ್ ಇಕ್ಕೊಂಡೆ ನೀವು ಪ್ರಚಾರ ಮಾಡ್ತಾ ಇದೀರಾ ಇಲ್ಲಿ? ಸಾರಿ ಅಲ್ಲ ಮೇಡಮ್, ನಿಮ್ ರೂಲ್ಸ್ ಫಾಲೋ ಮಾಡಬೇಕು. ಈ ಬುಕ್ ಇಕ್ಕೊಂಡು ಹೆಂಗ್ ಮಾಡ್ತಾ ಇದೀರಾ ನೀವು? ಗೌರ್ಮೆಂಟ್ ಏನ್ ಹೇಳಿದೆ ನಿಮ್ಗೆ? ಈ ಬುಕ್ ಇಕ್ಕೊಂಡು ಮಾಡಿ ಅಂದಿದ್ಯಾ? ಸಾರಿ ಅನ್ಬಿಟ್ರೆ ಆಗೋಗುತ್ತಾ? ಹಿಡ್ಕೋ, ಎಷ್ಟೇ ನಂಬರ್ ತಗೊಂಡವ್ರು ನೋಡು. ನೋಡಿ ಎಷ್ಟಿದೆ ನೋಡಿ ಸ್ಟಿಕ್ಕರ್ಗಳು, ನೀವು ಇಲ್ಲೇ ಕೊಡ್ತಾ ಇದೀರಾ ನೀವು. ಹಾ, ಈಗ ಅರ್ಥ ಆಯ್ತು ಬಿಡ್ರಿ ನನಗ. ರಾಹುಲ್ ಗಾಂಧಿ ಅವರು SIR ಪ್ರಕ್ರಿಯೆ ವಿರೋಧಿಸ್ಲಿಕತ್ತಿದ್ರಲ್ಲ, ಅವಾಗ ಏನ್ ಹೇಳಿದ್ರು? SIR ಪ್ರಕ್ರಿಯೆ ಅಂದ್ರ ಅದು ಪ್ರಜಾಪ್ರಭುತ್ವದ ಹತ್ಯೆ ಅಂತ ಹೇಳಿ. ಈಗ ನೋಡಿದ್ರ ನಮ್ಮ ಕರ್ನಾಟಕ ಸರ್ಕಾರದಾಗ ರಾಹುಲ್ ಗಾಂಧಿ ಮಾತನ್ನೇ ಖರೆ ಮಾಡ್ಲಿಕ್ಕೆ ಹೊಂಟಾರಂತ ಅನಸ್ಲಿಕತ್ತದ. ಅಲ್ಲ, ಹಿಂಗ ಮಾಡಿದ್ರೆ ಇನ್ನೇನ್ ಹೇಳ್ರಿ? ಅದು ಪ್ರಜಾಪ್ರಭುತ್ವದ ಹತ್ಯೆ ಅಲ್ಲದೆ ಇನ್ನೇನು? ಎಲ್ಲಿ ಬೇಕಲ್ಲಿ ಯಾರಿಗ್ ಬೇಕು ಅವ್ರಿಗೆ ಅಷ್ಟ ಮಂದಿನ ಕರೆದು ಹೆಂಗ್ ಬೇಕ್ ಹಂಗ ಪ್ರಕ್ರಿಯೆ ಮಾಡ್ತೀವಂದ್ರ ಹೆಂಗ್ ಹೇಳ್ರಿ? ಅದು ಬಹಳ ವಿಚಿತ್ರದ. ಆದ್ರೆ ಇನ್ನ ಆಶ್ಚರ್ಯ ಅನ್ಸೋದಂದ್ರ ಇದ್ರಾಗ ಯಾರ್ ತಪ್ಪೈತಿ? ಇದಕ್ಕೆಲ್ಲಾ ಹೊಣೆಗಾರರು ಯಾರು? ಜವಾಬ್ದಾರಿ ಯಾರು? ಅಲ್ಲಿ ಬಂದಿರುವಂತಹ ಅಧಿಕಾರಿಗಳದೇ ತಪ್ಪ ಅಥವಾ ಇವ್ರಿಗೆ ಹಿಂದ ಆದೇಶ ಕೊಟ್ಟು ಮಾಡಿಸ್ಲಿಕ್ಕತ್ತಾರ? ಇದೆಲ್ಲದ್ರ ಬಗ್ಗೆ ಗೃಹ ಮಂತ್ರಿಗಳಿಗೆ ಕೇಳಿದ್ರ ಚುನಾವಣಾ ಆಯೋಗನ ಕತ್ತಿ ಕಾಯ್ಲಿಕ್ಕತ್ತದೇನಂತ ಕೇಳ್ತಾರ. ನೀವೇನ್ ಮಾಡ್ಲಿಕ್ಕತ್ತೀರಿ ಮತ್ತ ಅಂತ ಯಾರೇ ಕೇಳಿದ್ರ ಹೆಂಗಿರ್ತೈತಿ ಹೇಳ್ರಿ? ಸರ್ಕಾರ ಹೇಳಿ ಈ ತರ ಮಾಡಿಸ್ತಿದೆ. BLO ಯಾರು ಅಂಡರ್ ಬರ್ತಾರೆ? ಅಧಿಕಾರಿಗಳು ನಮ್ಮವ್ರು ಇರ್ಬೋದು, ನಿರ್ದೇಶನ ಯಾರು ಕೊಡೋದು? ಎಲೆಕ್ಷನ್ ಕಮಿಷನ್ ಅಲ್ವಾ? ನಿರ್ದೇಶನದ ಪ್ರಕಾರ ಆಗ್ತಾ ಇಲ್ವಾ? ಈಗ ಯಾರು ಆಕ್ಷನ್ ತಗೋಬೇಕು? ಆಯ್ತು ಸರ್, ನೀವು ಇದು ಹೇಳ್ತೀರಾ? ಚಿತ್ರ ಇರುವಂತ ನೋಡಿ, ಎಲ್ಲರೂ ಕೂಡ MLA ಇರ್ಬೋದು, BJP MLA ಇರ್ಬೋದು, ಕಾಂಗ್ರೆಸ್ MLA ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಶ್ರಮಿಸ್ತಾ ಇದಾರಲ್ವಾ? ಯಾಕೆ? ಮತದಾರರಿಗೋಸ್ಕರ. ಈಗ ಅದಕ್ಕೆ ಮಾನದಂಡ ಇದೆ, ನೀವು ಹೇಳ್ದಂಗೆ ಫೋಟೋ ಹಾಕಬಾರ್ದು. ಇದು ಕೆಲವು ಶಾಸಕರು ಮಾಡಿದ್ದಾರೆ. ಜಯನಗರ್ನಲ್ಲಿ ಏನಾಯ್ತು ಸರ್? ಜಯನಗರ್ನಲ್ಲಿ ನಮ್ಮ ಶಾಸಕರು ಇರೋದಾ? BLO ಯಾರಿರೋದು?
ರಾಜ್ಯ ಸರ್ಕಾರದ್ದು. ಚಾಮರಾಜಪೇಟೆ, ಯಶವಂತಪುರದಲ್ಲೆಲ್ಲ ನಿಮ್ಮ ಎಲ್ಲ ಕಡೆ ಇರ್ತದೆ. ಈಗ ಸಿ ಆಲ್ ನೋಡ್ತಾ ಇದ್ದೀರಾ SIR ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಮಾಡಬೇಕಲ್ವಾ? ಈಗ ನಾಳೆ ನೀವು ಎಲೆಕ್ಷನ್ ಗೆಲ್ಬೇಕಂದ್ರೆ ನೀವು ನಿಮ್ಮ ಮತದಾರರಿಗೆ ಹಾಕ್ಸ್ತೀರಾ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅ ರಿವಿಷನ್ ಆಫ್ ಇದು ವೋಟರ್ ಲಿಸ್ಟ್. ಸರ್, ಒಂದು ಸಮುದಾಯದ ಅದು ಮಸೀದಿಗಳಲ್ಲಿ ಒಂದು ಸಮುದಾಯದ ಈಗ ನಮ್ಮ ಕಡೆ ಮೊನ್ನೆ ನನಗೆ ಮಾಹಿತಿ ಪ್ರಕಾರ ಬಂದಾಗ ಎಲ್ಲ ಒಂದು ನಮ್ಮ ಬ್ಯಾಕ್ವರ್ಡ್ ಸಮಾಜದವರು ಒಂದು ಅವ್ರದೇ ಸಮುದಾಯ ಭವನಗಳಲ್ಲಿ ಸೇರ್ಕೊಂಡು ಹಿಂಗೆ ಈ ಪ್ರಕ್ರಿಯೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ರು. ಅವ್ರ ಹತ್ರ ಏನು ER ಫಾರ್ಮ್ಸು ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಹಂಚ್ತಾ ಇದ್ರು. ಅದಕ್ಕೆ ಏನಂತೀರಾ? ಆತಂಕ ಯಾರಿಗಿರೋದು ಈಗ? ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ಈಗ ಮಧ್ಯಪ್ರದೇಶನಲ್ಲಿರ್ಬೋದು, ನಿಮ್ಮ ನಿಮ್ಮ ಬಿಹಾರಲ್ಲಿರ್ಬೋದು ಮತ್ತು ಬೆಂಗಾಲ್ನಲ್ಲಿರ್ಬೋದು, ರಾಜ್ಯ ಸರ್ಕಾರ ಏನಂತ ಹೇಳಿದ್ದಾರೆ, ಯಾರು SIRನಲ್ಲಿ ಪಟ್ಟಿನಲ್ಲಿದ್ದಾರೆ ಅವ್ರಿಗೆ ಮಾತ್ರ ನಾವು ಆದ್ಯತೆಯನ್ನು ಕೊಡ್ತೀವಿ ರಾಜ್ಯ ಸರ್ಕಾರ ಯೋಜನೆ ಮತ್ತು ಕೇಂದ್ರ ಸರ್ಕಾರ ಯೋಜನೆಗಳಲ್ಲಿ. ಆತಂಕ ಹುಟ್ಟೋದಿಲ್ವಾ? ಇದನ್ನು ನಿವಾರಣೆ ಮಾಡಬೇಕಾಗಿರೋದು ಯಾರು? ಈಗ ನಾವು ಹೋಗಿ ಅಲ್ಲಿಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಹತ್ರ ಟೈಮ್ ಕೇಳಿದ್ರೆ ಟೈಮ್ ಕೊಡಲ್ಲ ಅಂದರೆ ನಾವೇನು ಮಾಡಬೇಕು ಸರ್? ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಅವರು ಆರೋಪ ಮಾಡಿದ್ರೆ ಸೆಂಟ್ರಿಂದಾನೇ ಮಾನಿಟರ್ ಆಗಬೇಕು ಕರ್ನಾಟಕದಲ್ಲಿ. ಮಾಡಿ ಅಪ್ಪ, ನಿಮ್ಮ ಕೈಲೇ ಇದೆ ಅಲ್ಲ. ಈಗ ಶೋಭಾ ಕರಂದ್ಲಾಜೆ ಅವ್ರು ಯಾವ ಪಾರ್ಟಿ ಗುರು? ಯಾರು ಕೇಂದ್ರದಲ್ಲಿರೋದು? BJP. ಮಾಡಿಸಿ, ಯಾರು ಬೇಡ ಅಂದಿದ್ದಾರೆ? ಪಾರದರ್ಶಕವಾಗಿ ಮಾಡಿ ಅಂತ ಹೇಳ್ತಾ ಇರೋದಲ್ಲ ನಾವು ಕೂಡ. ಭಾಳ ಸ್ಪಷ್ಟವಾಗಿ ನಮ್ಮ ಕ್ಯಾಬಿನೆಟ್ ನೋಟ್ನಲ್ಲಿ ಅಥವಾ ಮನವಿನಲ್ಲಿ ಏನಿದೆ? ಫಸ್ಟ್ ಲೈನು, ವಿ ಆರ್ ನಾಟ್ ಅಗೇನ್ಸ್ಟ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಆಫ್ ಎನಿ ಕೈಂಡ್. ಇದನ್ನು ಅವ್ರು ಮಾಡಲೇಬೇಕು. ಇದೇ ಅವ್ರ ಕೆಲಸ, ಎಲೆಕ್ಷನ್ ಕಮಿಷನ್ ಕೆಲಸ. ಒಂದು ಒಳ್ಳೆ ಮತದಾರರ ಪಟ್ಟಿ ಕೊಡಬೇಕು, ಚುನಾವಣೆ ಸರಿಯಾಗಿ ನಡೆಸಬೇಕು. ಇದು ಬಿಟ್ಟರೆ ಬೇರೆದೇನು ಕೆಲಸ ಇಲ್ಲ ಅವ್ರದ್ದು. ಪಾರದರ್ಶಕವಾಗಿ ನಡೆಸ್ರಿ, ನಮ್ಮ ನಾಗರಿಕರನ್ನು ಇನ್ಕ್ಲೂಡ್ ಮಾಡಿ, ಯಾರು ನಾನು ಮತದಾನದ ಹಕ್ಕಿಂದ ದೂರ ಇಡಬೇಡಿ. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ವಿ, ಅದಕ್ಕೆ ಉತ್ತರ ಕೊಟ್ಟರೆ ಮುಗ್ದೇ ಹೋಗ್ತದಲ್ಲ ಸರ್. ಈ ಆತಂಕ ಸೃಷ್ಟಿ ಮಾಡ್ತಾರೆ ಅದು ರಾಜ್ಯ ಸರ್ಕಾರಗಳ, ಕಾಂಗ್ರೆಸ್ ಪಕ್ಷನ. ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಅವ್ರು ಏನು ಕತೆ ಕಾಯ್ತಾ ಇದ್ದಾರಾ? ಅವ್ರದ್ದು ತಾನೇ ಜವಾಬ್ದಾರಿ. ನೋಡ್ರಿ, ಯಾರ ದನ ಕಾಯ್ಲಿಕತ್ತಾರೋ, ಯಾರ ಕತ್ತಿ ಕಾಯ್ಲಿಕತ್ತಾರೋ ಎಲ್ಲ ಮಂದಿಗೆ ಅರ್ಥ ಆಗ್ತೈತಿ. ಏನು ಶಾಣೆ ಇಲ್ಲ ಅಂತ ತಿಳ್ಕೊಂಡ್ರೆ ನೀವು ಮನಾರ್ ಶಾಣೆ ಅದಾರ ಅವರು. ಹೋಗ್ಲಿ, ಈಗ SIR ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಆನ್ಲೈನ್ಯಾಗೆ ನೀವೇ ಮಾಡಬಹುದಂತ ಅದ್ರದ್ದು ಪೂರ್ತಿ ಡೀಟೇಲ್ಸ್ BJP ಪೇಜ್ನಾಗ ಪೋಸ್ಟ್ ಮಾಡ್ಯಾರ. ನೋಡ್ಬೇಕು ನೀವು, ಭಾರಿ ಐತಿ. ಈ ಮೊದಲಿಗೆ ಯಾವ ಹಂತನಾಗ ಎಷ್ಟು ಹಂತಗಳದ್ರಾಗ ಮಾಡಬಹುದು, ಯಾವ ವೆಬ್ಸೈಟ್ನಾಗ ಹೋಗ್ಬೇಕು, ಎನ್ಯುಮರೇಷನ್ ಫಾರ್ಮ್ ಹೆಂಗ್ ಫಿಲ್ ಮಾಡಬೇಕು, ಆಧಾರ್ ಕಾರ್ಡ್, ವೋಟರ್ ID ಕಾರ್ಡ್ ಏನೆಲ್ಲ ಬೇಕಾಗ್ತದ, ಎರಡೂದ್ರಾಗ ಒಂದೇ ಥರದ ಹೆಸರು ಇರಬೇಕಂತ, ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು, ಅದಕ್ಕೆ OTP ಬರ್ತೈತಿ. ಒಟ್ಟನ್ಯಾಗ ಇಡೀ ಪ್ರಾಸೆಸ್ ಹೆಂಗ್ ಇರ್ತೈತಿ, ಏನೆಲ್ಲಾ ದಾಖಲೆಗಳನ್ನು ಸಲ್ಲಿಸಬೇಕು, ಸಂಪೂರ್ಣವಾಗಿ ಈ SIR ಪ್ರಕ್ರಿಯೆ ಹೆಂಗ ಮಾಡ್ಬೇಕನ್ನೋದ್ರ ಬಗ್ಗೆ ಹಂತ ಹಂತವಾಗಿ ಬಹಳ ಚಂದ ವಿವರಣೆ ಕೊಟ್ಟಾರ. ಅದನ್ನ ನೋಡಿ ಅರ್ಥ ಮಾಡ್ಕೋಬಹುದು. ಇನ್ನಿವತ್ತು ಮುಂಜಾನೆ ಬೆಂಗಳೂರಿನಾಗ ನಡೆದಂತ ಆಕ್ಸಿಡೆಂಟ್ ನೋಡಿ ಗಾಬರಿ ಆಗ್ಬಿಡ್ತು ನನಗ. KR ಸರ್ಕಲ್ನಾಗ ಲಾರಿ ಮತ್ತು 2 BMTC ಬಸ್ಗಳ ನಡುವ ಹಿಂಗ ಡಿಕ್ಕಿ ಆಗೈತಲ್ಲ, 12-13 ಮಂದಿಗೆ ಪೆಟ್ಟಾಗೈತಿ. ಬಸ್ ಚಾಲಕನೂ ಬಹಳ ಗಂಭೀರವಾಗಿ ಗಾಯಗೊಂಡಾರ. ಶನಿವಾರ ಮುಂಜಾನೆ ಹಿಂಗಾಗೈತಿ ನೋಡ್ರಿ. ಲಾರಿ ಬಂದ ಡಿಕ್ಕಿ ಹೊಡೆದೈತಿ ಅಂತ ಪ್ರಯಾಣಿಕರ ಪೆಟ್ಟಾಗೈತಿ. ಅದ್ರಾಗಂತೂ ಆ ಬಸ್ ಡ್ರೈವರ್ ಹಿಂದಿನ ಸೀಟ್ನ್ಯಾಗ ಪಾಪ ಒಬ್ರು ಹೆಣ್ಮಕ್ಳು ಕುಂತಾರ, ಕಾಲು ಸಿಗಿಬಿದ್ದೈತಿ. ಅವ್ರದ್ದು ತ್ರಾಸ್ ನೋಡಿದ್ರ ಹೊಟ್ಯಾಗ ಸಂಕಟ ಆಯ್ತು. ಹಿಂಗಾದ್ರೆ ಎಲ್ಲಿ ಸುರಕ್ಷತೆ ಅಂತ ಅನ್ಸ್ಬಿಡ್ತೈತಿ. ಬೆಂಗಳೂರಿನ್ಯಾಗ ಇಂಥ ಪರಿ ಬಸ್ ಆಕ್ಸಿಡೆಂಟ್ ಅಂದ್ರೆ ಹೆಂಗ್ರಪ್ಪ, ವಿಚಿತ್ರ ಅನ್ಸ್ಬಿಡ್ತು. ನೋಡ್ರಿ, ಯಾವಾಗ್ಲೂ ಈ ಅಪಘಾತದ ದೃಶ್ಯಗಳು ಬಹಳ ಮನಸ್ಸಿಗೆ ಹತ್ತತಾವಪ್ಪ. ಭಯಂಕರ ಸಂಕಟ ಆಗ್ತದ, ವಿಚಿತ್ರ ಅನ್ಸ್ಬಿಡ್ತೈತಿ. ಅಲ್ಲ, ಇಲ್ಲಿ ಕಾರಣಗಳ ನೋಡ್ಲಿಕ್ಕೆ ಹೋದ್ವಿ ಅಂತಂದ್ರ ಒಂದ್ ಕಡೆ
ಡೆಫಿನೆಟ್ಲಿ ನಿರ್ಲಕ್ಷ್ಯ ಇರ್ತೈತಿ, ಅಥವಾ ಒಂದು ಯಾರಿಗೂ ತಾಳ್ಮೆ ಇಲ್ಲ, ಎಲ್ಲರಿಗೂ ಅವಸರ, ಜಲ್ದಿ ಹೋಗ್ಬೇಕು ಅನ್ನುವಂಥದ್ದು. ಮುಂಜಾನೆ ಅದ್ರಾಗಂತೂ ಭಯಂಕರ ಟ್ರಾಫಿಕ್ ಆಗ್ಬಿಡ್ತದ. ಎಲ್ಲರಿಗೂ ತಮ್ಮ ಟೈಮಿಂಗ್ ಸರಿಯಾಗಿ ಆಫೀಸಿಗೆ ತಲುಪಬೇಕು, ಹೋಗ್ಬೇಕು ಅನ್ನುವಂಥದ್ದು. ಆದ್ರ ಮತ್ತೊಂದು ರೋಡ್ಗಳ ಕತಿ ಹೆಂಗದ, ರಸ್ತೆಗಳು ಎಷ್ಟ್ರ ಮಟ್ಟಿಗೆ ಚಂದ ಆಗ್ಲಿಕ್ಕತ್ತವ, ಎಷ್ಟು ರಿಪೇರಿ ಆಗ್ಲಿಕ್ಕತ್ತದ ಅನ್ನೋದ್ರ ಬಗ್ಗೆ ಇಲ್ಲೊಂದು ವಿಡಿಯೋ ನೋಡಿದಿನ್ರಪ್ಪ. ಬಿಜೆಪಿ ಶಾಸಕ ರವಿ ಸುಬ್ರಹ್ಮಣ್ಯ ಅವ್ರು ಹೇಳ್ತಾರ, ಕೇಳಲಿಕ್ಕ ಬಹಳ ಕಠೋರ ಅಂತ ಅನಿಸ್ತೈತಿ, ಆದ್ರೆ ಇದು ಕಹಿ ಸತ್ಯ. ಯಾಕಂದ್ರ ಮೂಲ ಸೌಕರ್ಯ ಚರ್ಚೆ ಹಿಂದಿನ ಒಂದು ಕಹಿ ಸತ್ಯ ಹೇಳ್ಬಿಡ್ತಾರೆ. ಯಾಕಂದ್ರೆ ಸರ್ಕಾರ ರಸ್ತೆಗಳು ಸ್ವಲ್ಪ ಏನೇನೋ ಮಾಡಬಹುದು, ಹೆಂಗ ನಿರ್ಮಿಸಬಹುದು, ಗುಂಡಿಗಳಾಗಬಹುದು, ಇನ್ನೇನೋ ಆಗಬಹುದು, ಆದ್ರೆ ಪ್ರತಿಯೊಬ್ಬರು ಜವಾಬ್ದಾರಿಯುತ ನಾಗರಿಕರಾಗಿ ವರ್ತಿಸುವುದು ಯಾವಾಗಂತ. ಮಂದಿನೂ ಹಂಗೆ ಬೆಕ್ಕಾದಂತ ರಸ್ತೆ ಮಾಡಿಕೊಟ್ರು ನೀವು ಹಿಂಗೇ ರೋಡ್ನ್ಯಾಗ ಕಸ ಚೆಲ್ತೀರಿ, ಹೊಲಸು ಮಾಡ್ತೀರಿ, ಒಂದು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ನಮ್ಮ ಮನಿ ಮುಂದಿನ ರೋಡ್ ಅನ್ನುವಂಥ ಕಾಳಜಿ ಇಲ್ಲ ಅಂದ್ರ ಹಿಂಗ ಆಗೋದು. ಸರ್ಕಾರ ನಿಮಗ ಬಂಗಾರ ಲೇಪಿತ ರಸ್ತೆ ಮಾಡ್ಕೊಟ್ರು ಮತ್ತ ಹೊಳ್ಳೆ ಹಿಂಗ ಹೊಲಸು ಎಬ್ಬಿಸ್ತೀರಿ ಅನ್ನುವಂಥ ಒಂದು ಕಹಿ ಸತ್ಯ ಹೇಳ್ಬಿಟ್ರಿ ನೋಡ್ರಿ. ನೀವುಗಳು ಏನ್ರಿ ಮಾಡ್ತೀರಾ ಸರ್? ಹೇಳಿದೀವಿ ಸರ್, ಇಷ್ಟೆಲ್ಲ ಬಿದ್ದಿದ ಏನೋ ನಾವ್ ಹೇಳ್ತೀವಿ ಅಂತಂದ್ರಿ. ಯಾಕೆ ಸುಳಿತಾ ಇದ್ದಾರೆ ಜನ ಮನೆ ಒಳಗೆ? ಏನ್ ಕ್ಲೀನ್ ಮಾಡೋದು ಇದು? ಅಲ್ಲಮ್ಮ, ಇದನ್ನೆಲ್ಲ ತಗೊಂಬಂದು ಹಾಕಿರೋ ಹುಟ್ಕೊಡ್ರಿ. ವೈಟ್ ಟಾಪಿಂಗ್ ರೋಡಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ದನ ಸಾಕಾಗಿ ಇಟ್ಕೊಂಡಿದ್ರೆ ಅದ್ರೊಳಗಡೆ ನೀವು ಇಷ್ಟೊಂದೆಲ್ಲ ಏರಿಯಾ ಕ್ಲೀನ್ ಮಾಡ್ಕೊಡ್ಬೇಕಾಗಿತ್ತು ಈ ಸಂಪತ್ತಿಗೆ. ಏನ್ ನೀವು ಫಸ್ಟ್ ಖಾಲಿ ಮಾಡ್ರಮ್ಮ ಇಲ್ಲಿಂದ. ಇವೆಲ್ಲ ಇರಬಾರ್ದಿದ್ದು. ಜನ ಏನ್ ಕ್ಯಾಕರ್ಸ್ ಮಕ್ಕಳು ಕುಡಿತಾರೆ, ಇದೇನು ಅವಸ್ಥೆ ಇದು? ಅಲ್ಲ, ಇಲ್ಲೆಲ್ಲ ಮ್ಯಾಕ್ ಹಾಕೊಂಡು ನಿಮ್ ಮನೆ ಒಳಗೆ ಇಟ್ಕೊಳ್ಳಿ. ದನ ಬೀದಿಲಿ ನಿಲ್ಲಿಸ್ಬೇಕಾ? ನಿಮ್ಗೆ ಚಿನ್ನದ ಲೇಪನ ಮಾಡಿಕೊಟ್ರು ರೋಡಲ್ಲಿ ಇದೇ ಹಣೆ ಬರೋ ನಿಮ್ಗಳು. ಸ್ವಲ್ಪ ಹೊತ್ತಿಗೆಲ್ಲ ಇದು ಹಾಕಂಗೆ ಇಲ್ಲ ನೀವು ಹೆಂಗ್ ಕಟ್ತೀರಿ ಫುಟ್ಪಾತ್ ಅಲ್ಲಿ ತಂದ್ಬಿಡು. ಜನ ಫುಟ್ಪಾತ್ ಗಾಡಿ ಸೀಲ್ ಮಾಡಿದ್ರೆ ದನ ತಗೊಂಡೋಗಿ ಏನಾಗುತ್ತೆ ಆಗಿ. ಇನ್ನಾದ್ರೂ ಕನಿಷ್ಠ ಪಕ್ಷ ನಮ್ಮ ಮನಿ ಮುಂದಿನ ರೋಡ್, ಇದು ನಮ್ಮ ರೋಡ್ ಐತಿ, ನಮ್ಮ ರಸ್ತೆ ಐತಿ, ನಾವು ಓಡಾಡ್ಲಿಕ್ಕೆ ಬೇಕಾಗಿರುವಂಥದ್ದು ಅಂತ ಅಷ್ಟಾದ್ರೂ ಕಾಳಜಿ ವಹಿಸಿ ಜವಾಬ್ದಾರಿಯುತ ನಾಗರಿಕರಾಗಿ ವರ್ತಿಸ್ರಿ ಅಂತ ಕೇಳ್ಕೊತೀನಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.